ಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ತಂದಿಟ್ಟಿದೆ ಸಂಪುಟ ವಿಸ್ತರಣೆ. ಸಚಿವ ಸ್ಥಾನದಿಂದ ವಂಚಿತರಾದವರು ಅಸಮಾಧಾನಕ್ಕೊಳಗಾಗಿದ್ದಾರೆ. ಈಗ ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ರು, ಭರವಸೆಯಲ್ಲಿದ್ರು. ಬಟ್ ಈಗ ಎಲ್ಲರೂ ಕೂಡ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ. ಇದು ಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ತಂದಿಟ್ಟಿದೆ ಸಂಪುಟ ವಿಸ್ತರಣೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಈಗ ಅಸಮಾಧಾನ ಆಗಿದ್ದಾರೆ. ಎಲ್ಲ ಸ್ಥಾನ ಭರ್ತಿ ಆದರೂ 9 ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ. ಸೊ ಈಗ ಡಿಕೆಶಿಗೆ ವಂಚಿತರ ಆಕ್ರೋಶವನ್ನು ತಣಿಸಬೇಕಾದಂಥ ಒತ್ತಡ ಕೂಡ ಇದೆ. ಸಮುದಾಯ ಪ್ರಾತಿನಿಧ್ಯ ನೀಡಿ ಜಿಲ್ಲಾ ಪ್ರಾತಿನಿಧ್ಯಕ್ಕೆ ಕೋಕ್ ಯಾವ್ಯಾವ ಜಿಲ್ಲೆಗೆ ಸಿಕ್ಕಿಲ್ಲ ಹಾಗಾದರೆ? ವಿಜಯನಗರ, ಯಾದಗಿರಿ, ಉತ್ತರ ಕನ್ನಡ, ರಾಯಚೂರು, ಕೊಡಗು, ಗದಗ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ. ನೋಡಿ, ಒಟ್ಟು 9 ಜಿಲ್ಲೆ. ಇನ್ನೊಂದ್ಸತಿ ಉಲ್ಲೇಖ ಮಾಡ್ತೀನಿ. ವಿಜಯನಗರ, ಯಾದಗಿರಿ, ಉತ್ತರ ಕನ್ನಡ, ರಾಯಚೂರು, ಕೊಡಗು, ಗದಗ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಿಗೆ ಅವಕಾಶನೇ ಸಿಕ್ಕಿಲ್ಲ. ಸಚಿವಾಕಾಂಕ್ಷಿಗಳು, ಕಾರ್ಯಕರ್ತರಿಂದ ಬೇಸರ ಈಗ ಹೊರಹಾಕಲಾಗ್ತಾ ಇದೆ. ಈಗ 9 ಜಿಲ್ಲೆಗೆ ಪ್ರಾತಿನಿಧ್ಯತೆ ಯಾಕೆ ಕೊಟ್ಟಿಲ್ಲ? ಈ ಪ್ರಶ್ನೆ ಆಬ್ವಿಯಸ್ಲಿ ಕೇಳಲೇಬೇಕಲ್ಲ. ಇರೋದು 33 ಸ್ಥಾನ, 33 + 1 ಸಿಎಂ, ಒಟ್ಟು 34. ಇದರಲ್ಲಿ ಪ್ರತಿ ಜಿಲ್ಲೆಗೂ ಪ್ರಾತಿನಿಧ್ಯತೆ ಆರಾಮಾಗಿ ನೀಡಬಹುದಾಗಿತ್ತು. ಯಾಕೆ ಕೊಟ್ಟಿಲ್ಲ ಸ್ವಾಮಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಇನ್ನು ಶಾಸಕ ಯಶವಂತರಾಯ್ ಗೌಡ ಪಾಟೀಲ್, ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಬಿಟ್ಟಿದ್ದಾರೆ. ಅಸಮಾಧಾನಿತರು ಯಾರ್ಯಾರು ಅಂತ ನೋಡ್ತಾ ಇದ್ದೀವಿ. ಯಶವಂತರಾಯ್ ಗೌಡ ಪಾಟೀಲ, ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಶಾಸಕ. NY ಗೋಪಾಲಕೃಷ್ಣ, ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರ. ಕೆ ಷಡಾಕ್ಷರಿ, ತುಮಕೂರು ಜಿಲ್ಲೆ ತಿಪ್ಟೂರು ವಿಧಾನಸಭಾ ಕ್ಷೇತ್ರ. ಎಂ ಕೃಷ್ಣಪ್ಪ, ಬೆಂಗಳೂರಿನ ವಿಜಯನಗರ. KY ನಂಜೇಗೌಡ, ಮಾಲೂರು ವಿಧಾನಸಭಾ ಕ್ಷೇತ್ರ, ಕೋಲಾರ ಜಿಲ್ಲೆ. SN ನಾರಾಯಣಸ್ವಾಮಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ. ದಿನೇಶ್ ಗುಂಡೂರಾವ್, ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಸಂಪುಟ ವಿಸ್ತರಣೆ ಏನೋ ಆಯಿತು, ಈಗ ಅಸಮಾಧಾನದ ಪಟ್ಟಿ ಬೆಳೀತಾನೇ ಹೋಗ್ತಾ ಇದೆ. ಈಗ ಎಲ್ಲರನ್ನೂ ಕೂಡ ಸಮಾಧಾನ ಮಾಡಬೇಕಾದಂಥ ಗುರುತರ ಜವಾಬ್ದಾರಿ ಸಿಎಂ ಮೇಲೆ. ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ನಿನ್ನೆ ಅಷ್ಟೇ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆದ್ರೆ ಸಚಿವ ಸಂಪುಟ ಸ್ಥಾನದಲ್ಲಿ ಅವಕಾಶ ಸಿಗದೇ ಇರುವಂತ ಕಾರಣಕ್ಕಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಹಲವರು ಈಗ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ 9 ಜಿಲ್ಲೆಗಳಿಗೆ ಸ್ವಲ್ಪ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಸಮುದಾಯ ಪೈಪೋಟಿ ಆಗಿರ್ಬೋದು, ಜೊತೆಗೆ ಜಿಲ್ಲೆಯೆಲ್ಲ ಪ್ರಾತಿನಿಧ್ಯ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂತ ಚರ್ಚೆಗಳಾಗ್ತಿದ್ದಾವೆ. ಎಲ್ಲದ ನಡುವೆ ಸಾಕಷ್ಟು ಅಂದ್ರೆ ಆಕ್ರೋಶ ಎದುರಾಗಿರುವಂತ ಕಾರಣಕ್ಕಾಗಿ ಒಂದ್ ರೀತಿ ಹೈಕಮಾಂಡ್ ನಾಯಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗಿದೆ. ನಿನ್ನೆ ಅಷ್ಟೇ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಮತ್ತೆ ಹಲವರು ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಪ್ರಿಯಾಕೃಷ್ಣ ಅವರು ಕೂಡ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನಾಡ್ತಿದ್ದಾರೆ. ಹೀಗೆ ತೀವ್ರ ಆಕ್ರೋಶವನ್ನಗೊಂಡಿರ್ತಕ್ಕಂಥ ಹಲವು ನಾಯಕರು ಕೂಡ ಈಗ ಪಕ್ಷ ತೊರೆಯುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಗದೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ತಮಗೆ ಯಾಕೆ ಕೈ ತಪ್ಪಿತು ಅನ್ನೋದನ್ನ ಕಾರಣ ಕೊಡಿ ಮೊದಲು ಅನ್ನುವಂತ ಬಹಿರಂಗವಾಗಿ ಕೂಡ ಪ್ರಶ್ನೆಯನ್ನ ಮುಂದಿಡುವಂತ ಒಂದು ಪ್ರಯತ್ನ ಮಾಡಿದ್ರೆ. ಮತ್ತೆ ಅಪ್ಪಾಜಿ ನಾಡಗೌಡ ಆಗಿರ್ಬೋದು, NY ಗೋಪಾಲಕೃಷ್ಣ ಆಗಿರ್ಬೋದು, ಷಡಾಕ್ಷರಿ ಆಗಿರ್ಬೋದು, ಮಾಲೂರು ನಂಜೇಗೌಡ, ಬಂಗಾರಪೇಟೆ ನಾರಾಯಣಸ್ವಾಮಿ ಆಗಿರ್ಬೋದು, ಕನ್ವೀರ್ ಸೇತು, ಗೋವಿಂದಪ್ಪ, RV ದೇಶಪಾಂಡೆ, ಅಶೋಕ್ ಪಟ್ಟಣ ಆಗಿರ್ಬೋದು, BR ಪಾಟೀಲು, SV ಗವಿಯಪ್ಪ, ಸಂಗಮೇಶು, ಹಂಪನಗೌಡ ಬಾದಲ್ಲಿ, TB ಜಯಚಂದ್ರ ಸೇರಿದಂತೆ ಹಲವು ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ತಮಗೆ ಯಾವ ಕಾರಣಕ್ಕೆ ಅವಕಾಶ ಇಲ್ಲದಂತ ಆಯ್ತು, ಯಾಕೆ ನಾವು ನಿಮ್ಗೆ ಸಮರ್ಥರು ಇಲ್ವಾ, ಅದು ನಮ್ಗೆ ಅವಕಾಶ ಕೊಡೋದ್ರಲ್ಲಿ ಯಾಕೆ ಹಿಂದೇಟ್ ಹಾಕಿದ್ರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೂಡ ನಾಯಕರ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಎಲ್ಲವೂ ಕೂಡ ಸರಿ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಹಾಗಾಗಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಇದು ದೊಡ್ಡ ಸವಾಲಾಗಿ ಕೂಡ ಪರಿಣಮಿಸಿದೆ. ಇದು ಹೇಗೆ ನಿಭಾಯಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯಕ್ಕೆ ಬಹುದೊಡ್ಡ ಸವಾಲಾಗಿದೆ. ಮಧುಸೂದನ್, ಹರೀಶ್, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.